ನಾನು ಸಿನಿಮಾಗೆ ಬಂದಿದ್ದು ನನ್ನ ಟ್ಯಾಲೆಂಟಿಂದನೇ, ಕುರಿಗಳು ಸರ್ ಬಂದಿದ್ದು ನನ್ನ ಟ್ಯಾಲೆಂಟಿಂದನೇ, ನಾನು ಬಂದಿರೋದು ನನ್ನ ಟ್ಯಾಲೆಂಟಿಂದ. ನಾನು ಎಲ್ಲೋ ಯಾರಿಗೂ ಬಕೆಟ್ ಹಿಡಿದು ಏನು ಮಾಡಿ ಬಂದಿಲ್ಲ ನನ್ನ ಜೀವನದಲ್ಲಿ. ಸೆಂಟ್ರ್ ಒಳಗಡೆ ಐಶ್ವರ್ಯ ಬಂದಾಗ ಬೇರೆ ಕಡೆ ಹೋಗಿ ಈ ಕಡೆ ಬಂದು ಅಂಥವ್ರು ನಂಬಲೇಬಾರ್ದು, ಏನಕ್ಕೆ ಬೇಕಂತವ್ರು ಸವಾಸ ನಮಗೆ ಅಲ್ವಾ. ನಾನೇ ಪಾಪ ಅಂದ್ಬಿಟ್ಟು ಅವಕಾಶ ಕೊಡಿಸಿದೆ. ಕೊಡಿ ಸರ್, ನನಗೆ ಬಂದಿದ್ದ ಅವಕಾಶ ಸಿಕ್ಸರ್ ಫಿಲಮ್. ಇವತ್ತು ಬಾಂಡಿಂಗ್ ಎಲ್ಲ ಬಿಡಿ ಸರ್, ಏನಕ್ಕೆ ಬೇಕು ಸರ್ ಅವ್ನ ಜೊತೆ ಎಲ್ಲ ಬಾಂಡಿಂಗ್ ನಮಗೆ. ನಾನು ಫೋಟೋ ಕಳಿಸಿ ಬಂದಿದ್ದು, ನಾನು ಸೆಲೆಕ್ಟ್ ಆಗಿದ್ದು. ಅವನು ಡೈರೆಕ್ಟರ್ ಕಡೆಯಿಂದ ಯಾರ್ದೋ ಪಾಪ ಅವ್ನು ರಿಕ್ವೆಸ್ಟ್ ಮಾಡಿ ಅವನ್ನ ಕರ್ಕೊಂಡ್ಬಂದಿದ್ರು, ಅವನ್ನ ಪ್ರತಾಪನ್ನ. ಇಲ್ಲಿ ಆ ಕೆಲಸ ಮಾಡಬೇಕು. ವೈರಿ ಆಗಿದ್ರು ನಿಂಗೆ ಹೆಗಲ್ ಮೇಲೆ ಕೈ ಹಾಕೊಂಡು ಹೊಡಬೇಕು, ಮಗ ಏನು ಗೊತ್ತನು ಅನ್ಕೊಂಡಿರ್ಬೇಕು. ಟೈಮ್ ಇದ್ದಾಗ ನಮ್ಮ ಮಾರ್ಕೆಟ್ ಇದ್ದಾಗ ನಮ್ಮ ಜೊತೆ ಇರೋದು, ಇನ್ನೊಬ್ಬ ಮಾರ್ಕೆಟ್ ಆದ್ರೆ ಅವ್ನ ಜೊತೆ ಹೋಗೋದು, ಈ ಥರ ಮಾಡಿದವ್ರನ್ನ ಅವ್ರನ್ನ ಏನಂತಾರೆ ಗೊತ್ತಾ ನಿಮಗೆ ಹೇಳ್ಬಾರ್ದು. ಬನ್ನಿ ಮತ್ತೆ ಮಾತಾಡ್ಬಾರ್ದು. ನೀವು ಸುಳ್ಳೆಷ್ಟು ಮಾತಾಡ್ತಿರೋ ನಿಮ್ಗೆ ಅಷ್ಟು ಸ್ನೇಹಿತರಾಗ್ತಾರೆ. ಜೊತೆಗಿದ್ದವ್ರಲ್ಲ ಈ ಥರ ಮಾಡಿದ್ರಲ್ಲ ಅಂತ ತುಂಬ ನೊಂದುಬಿಟ್ಟಿದ್ದೀನಿ. ಜೊತೆಗಿದ್ದವರು ನನ್ನ ತಮ್ಮ ನನ್ನ ಬ್ರದರ್ ಅನ್ಕೊಂಡಿದ್ದವ್ರಲ್ಲ ಈ ಥರ ಚೂರಿ ಹಾಕ್ಬಿಡ ಅಂತ ಅದೊಂದು ಬೇಜಾರಿದೆ. ಬಿಡಿ ಎಸ್ ಬ್ರದರ್ ರೆಡಿ ಬಿಡಿ, ನಮಗೆ ನಾವೇ ಬೆಲೆ ತರ್ಕೋಬೇಕು. ಸರಿ ಹೇಳಿ. ಸರ್, ಈಗ ನಾನು ಅವಾಗಲೇ ಕೇಳಿದೆ, ಲೈಫ್ ಅಂತ ಬಂದಾಗ ಏಳು ಬೀಳು ಗ್ರಾಫ್ಸ್ಗಳು ಹೋಗೋದು ಬರೋದು ಅವೆಲ್ಲವೂ ಕೂಡ ನಡೀತಾ ಇರುತ್ತೆ. ಬಟ್ ಎಂಡ್ ಆಫ್ ದ ಡೇ ಈಗ ನಾನು ಕೆಲಸ ಮಾಡ್ತಾ ಇರೋದಾಗಿರ್ಬೋದು, ನೀವು ಕೆಲಸ ಮಾಡ್ತಾ ಇರೋದಾಗಿರ್ಬೋದು, ತಿಂಗ್ಳ ಕೊನೆಯಲ್ಲಿ ಒಂದು ಪೇಮೆಂಟ್ ಬರುತ್ತೆ. ಆ ಪೇಮೆಂಟಲ್ಲಿ ನನ್ನ ಜೀವನ ನಡೆಯುತ್ತೆ ಅನ್ನೋ ಒಂದು ಇದು ಅಲ್ವಾ. ಪ್ರತಿಯೊಬ್ಬ ಮನುಷ್ಯಂಗೂ ದುಡ್ಡು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್. ದುಡ್ಡು ಎಲ್ರಿಗೂ ಬೇಕು, ಭಿಕ್ಷುಕನಿಗೂ ದುಡ್ಡು ಬೇಕು. ಏನಕ್ಕೆ ಹೇಳಿ? ಹೊಟ್ಟೆಗೆ. ಹೌದು, ಕರೆಕ್ಟ್ ಅಲ್ಲ? ಎಲ್ಲರೂ ನಮಗೂ ಅಷ್ಟೇ ಬೇಕು. ನಾನು ಅತ್ಯಾಸೆ ನಾನು ಪಟ್ಟಿಲ್ಲ ಸರ್. ನನ್ನ ಲೈಫ್ ಒಳಗೆ ನಾನು ಯಾವತ್ತೂ ಅತ್ಯಾಸೆ ಪಟ್ಟಿಲ್ಲ. ಈಗ ನನಗೆ ಪ್ರೊಡ್ಯೂಸರು ಈಗ ನಾನು ಒಂದು 50,000 ಕೇಳಿದ ಒಂದು ದಿವಸ ಕೊಡಪ್ಪ ಅಂತ 25,000 30,000 ಕೊಟ್ರೆ ಸಾಕು, ಸಂತೋಷವಾಗಿರ್ತೀನಿ. ನಾನು ಯಾವತ್ತೂ ಎಲ್ಲೂ ಪೇಮೆಂಟ್ ವಿಚಾರಕ್ಕೆ ಜಗಳ ಮಾಡಿಲ್ಲ. ಕೊಟ್ಟಿದ್ರಲ್ಲಿ ನಾನು ಸಮಾಧಾನ ಆಗಿದ್ದೀನಿ. ಆದರೆ ನಾನು ಕೊಡೋಷ್ಟು ಸಮಾಧಾನ ಆಗಿದ್ದರೆ ನಾನು ಸಮಾಧಾನ ಆಗ್ತೀನಿ. ಕರೆಕ್ಟ್ ಅಲ್ವಾ? ಹಾಗೆ ನಾನು ಯಾವತ್ತೂ ಅತ್ಯಾಸೆ ಪಟ್ಟಿಲ್ಲ. ಇಲ್ಲೂ ದೇವ್ರು ಏನು ಕೊಡ್ತಾ ನಾನು ಅದನ್ನು ತೊಗೊಂಡಿದ್ದೀನಿ. ಹಾಗೆ ನಾನು ದುಡ್ಡಿಂದ ಯಾವತ್ತೂ ಹೋಗಿಲ್ಲ. ದುಡ್ಡಿಂದೇ ನಾವು ಹೋಗ್ಬಾರ್ದು ಯಾವಾಗಲೂ. ಆ್ಯಕ್ಚುಲಿ ದುಡ್ಡಿಂದೇ ಹೋದವನು ಅವ್ನು ಸರ್ವನಾಶ ಆಗಿ ಹೋಗ್ತಾನೆ. ಒಂದಿಲ್ಲ ಒಂದು ದಿವಸ ಆಗ್ತಾನೆ. ಈ ಕ್ಷಣಕ್ಕೆ ಸಿಗ್ತಾ ಇರ್ಬೋದು ಅವನಿಗೆ ಆ ದುಡ್ಡು, ಆದರೆ ಒಂದಿಲ್ಲ ಒಂದು ಟೈಮು ಅವ್ನಿಗೆ ಎಡವಟ್ಟಾಗೇ ಆಗುತ್ತೆ. ಆ ದುಡ್ಡೇ ಅವ್ನು ಮುಟ್ಟಕ್ಕಾಗಲ್ಲ ಅಂತ ಗತಿ ಬಂದ್ಬಿಡುತ್ತಾನೆ. ದುಡ್ಡಿಂದೇ ಹೋಗಬಾರ್ದು. ನಮ್ಮ ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ರೆ ದುಡ್ಡು ನಮ್ಮನ್ನೇ ಹುಡ್ಕೊಂಡು ಬರುತ್ತೆ. ಕರೆಕ್ಟ್ ಅಲ್ವಾ? ಅಷ್ಟೇ, ಕೆಲಸ ಮಾಡಿದ್ರೆ ದುಡ್ಡು. ಈಗ ನಿಮ್ಮ ಹತ್ರ ಚೆನ್ನಾಗಿ ದುಡಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡದೇ ಇರುವಂಥ ಒಂದಷ್ಟು ಪರಿಸ್ಥಿತಿಗಳು ಏನಾದರೂ ಆಗಿದೆಯಾ? ಆಗಿದೆ, ಸಿನಿಮಾದಲ್ಲಿ ಆಗಿದೆ, ಸುಮಾರು ಜನ ಆಗಿದೆ. ಒಬ್ಬನು ಮಲೇಷ್ಯಾ, ನನ್ನ ದುಡ್ಡಲ್ಲಿ ನನಗೆ ಮಲೇಷ್ಯಾ ತೋರಿಸ್ಬಿಟ್ಟಿದ್ದ. ಮಲೇಷ್ಯಾಗೆ ಹೋಗಿದ್ವಿ ಶೂಟಿಂಗು. ನನ್ನ ದುಡ್ಡಲ್ಲಿ ನನಗೆ ಮಲೇಷ್ಯಾ ತೋರಿಸ್ಬಿಟ್ಟಿದ್ದ ಅವ್ನು ಪ್ರೊಡ್ಯೂಸರು. ಅದು ನಮ್ಮ ಕಡೆಯವರೇ ಅಂದ್ಬಿಟ್ಟು ನಾನು ಹೋಗಿ ಮಾಡಿಕೊಟ್ಟಿದ್ದೆ. ಚೆಕ್ ಹಾಕ್ಕೊಟ್ಟಿದ್ದ. ಆ ಚೆಕ್ ನೋಡಿದ್ರೆ ಹಿಂಗಾಗ್ಬಿಡ್ತದು. ಆಯ್ತು, 1 ಲಕ್ಷ ಕೊಡಬೇಕಾಗಿತ್ತು. ಸೊ ಅದು ಇದು ಇಟ್ಬಿಟ್ರು. ಆಗುತ್ತೆ, ಕೆಲವು ಟೈಮ್ ಆಗಿದೆ. ಅವ್ರ ಕಷ್ಟ ನಾವು ಅರ್ಥ ಮಾಡ್ಕೋಬೇಕು, ಏನು ಮಾಡೋಕ್ಕಾಗ. ಬಟ್ ಇದ್ದು ಕೊಟ್ಟಿಲ್ಲ ಅಂದರೆ ಅದು ಅವನೇ ಬರ ಅಷ್ಟೇ. ಹಿಂಗೆ ಆಗಿದೆ. ಬಟ್ ಅದೇ ಆ ಥರ ಆದಾಗ ತುಂಬ ಸಮಸ್ಯೆ ಆಗುತ್ತೆ. ಮೊದಲಾಗಿದೆ, ಬಟ್ ಇವಾಗ ಆಗಲ್ಲ. ಈಗ ಆ ಥರ ಆಗೋ ಚಾನ್ಸಸ್. ಸರ್, ಈಗ ಸಿನಿಮಾದಲ್ಲಿ ಆಪರ್ಚುನಿಟಿ ಹೆಂಗಿದೆ ಸರ್? ಇದೆ. ಈಗ ರೀಸೆಂಟಾಗಿ ನೋಡಿ, ಈಗ ಮೊನ್ನೆ ಕೋಣ ಮಾಡ್ಕೊಂಡ್ಬಂದೆ ಕೋಮಲ್ ಸರ್ ಅವ್ರ ಜೊತೆ. ಸೊ ಒಳ್ಳೆ ಸಿನಿಮಾ, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಇನ್ನೊಂದು 2 ದಿವಸ ಇತ್ತು ಎಕ್ಸ್ಟ್ರಾ. ಬಟ್ ನಾನು ಇಲ್ಲಿ ಕೆಲಸ ಇಲ್ಲಿ ಒಪ್ಕೊಂಡಿದ್ದೀನಿ. ನಾನು ಫ್ರೀಡಮ್ ಟಿವಿಲಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಇಲ್ಲೂ ಪ್ರೋಗ್ರಾಮ್ ಮಾಡ್ಕೊಡ್ಬೇಕು ನಾನು. ಸೊ ಹಿಂಗಾಗಿ ನಾನು ಜಾಸ್ತಿ ಡೇಟ್ ಕೊಡೋಕ್ಕಾಗಲಿಲ್ಲ, ಸಡನ್ನಾಗಿ ಕರೆದು ಹೋಗೋಕ್ಕಾಗಲಿಲ್ಲ. ಬಟ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು ಡೈರೆಕ್ಟರ್ ನನಗೆ. ಸೊ ಆಯ್ತು ಸರ್, ಪರವಾಗಿಲ್ಲ, ತೊಂದರೆ ಇಲ್ಲ, ಆಯಿತು. ಆಮೇಲೆ ಕಿಲ್ ಅಂತ ಒಂದು ಸಿನಿಮಾ ಮಾಡಿದೆ ರೀಸೆಂಟಾಗಿ, ಅದು ಆಯಿತು ಸುಮಾರಾಗಿ. ಅವ್ರದ್ದು ಚಟ ಅಂತ ಒಂದು ಸಿನಿಮಾ ಮಾಡಿದೆ, ಮೈಸೂರು ಕೃಷ್ಣ ಅಂತ. ಆ ಚಟ ಸಿನಿಮಾ ಮಾಡೋದಕ್ಕೆ ಅವ್ರು ನನಗೆ ಮತ್ತೆ ಅವಕಾಶ ಕೊಟ್ಟಿದ್ರು ಆ ಕಿಲ್ ಅನ್ನೋ ಒಂದು ಸಿನಿಮಾದಲ್ಲಿ. ಆಮೇಲೆ ಅಲ್ಲಿ ಇವನು ಬಂದಿದ್ದ, ಅವನು ಯಾರೋ ಪ್ರತಾಪ್ ನನ್ನ ಜೊತೆ ಇದ್ನಲ್ಲ, ಅವನು ಬಂದಿದ್ದ. ಸೊ ಅವನು ಹೇಳಿದ್ನಂತೆ, ಪಾಪ ಒಂದು ದಿವಸಕ್ಕೆ ಯಾಕೆ ಕೊಡ್ತೀರಾ ಇವನಿಗೆ ಶೂಟಿಂಗು, ಇನ್ನೊಂದು 2-3 ದಿವಸ ಕೊಡಿ ಅಂದಂತೆ. ಅವ್ರ ಪಿಕ್ಚರ್ ನಾನು ಮೊದಲೇ ಮಾಡಿದ್ದೀನಿ, ಅದಕ್ಕೆ ಅವ್ರು ನಾನು ಕರೆದು ಕೊಟ್ಟಿರೋದು. ಮತ್ತೆ ಇವನು ಹೇಳಿದೆ ಕೊಟ್ಟಿರಲಿಲ್ಲ. ಇವನು ಅಲ್ಲಿ ಹೇಳ್ದ ನನಗೆ, ಪಾಪ ಅವ್ನಿಗೆ ಏನು ಗೊತ್ತುಬಿಡಿ, ಅವ್ರು ಮೊದಲೇ ಒಂದು ಸಿನಿಮಾ ಮಾಡಿದ್ದೀನಿ ಅಂತ. ಇವನು ಅಲ್ಲೂ ಬಿಲ್ಡಪ್ ಕೊಟ್ಟ. ಅವಾಗ ಹೇಳಿ ಇವಾಗ ಹೆಂಗೆ ಸರ್? ಇವಾಗ ಏನಾದ್ರು ಸಿಕ್ಕರೆ ಎದುರು ಬದ್ರ ಮಾತಾಡ್ತೀರಾ ನೀವು? ಮಾತುಕತೆ ಇಲ್ಲ ಸರ್. ಏನು ಗೊತ್ತಾ ಸರ್, ಪ್ರೀತಿ ಅನ್ನೋದು ಪ್ರೀತಿ ಇರಬೇಕು. ಮನಸ್ಸಿಂದ ಮೊದಲು ಚೆನ್ನಾಗಿ ಜೊತೆಗೆ ಕೊನೆಯವರೆಗೂ ಇದೀವಿ ಅಂದರೆ ಜೊತೆಗಿರ್ತಾರೆ ಅಂತ ಅರ್ಥ. ಸೆಂಟ್ರ್ ಒಳಗಡೆ ಐಶ್ವರ್ಯ ಬಂದಾಗ ಬೇರೆ ಕಡೆ ಹೋಗಿ ಈ ಕಡೆ ಬಂದು ಅಂಥವ್ರು ನಂಬಲೇಬಾರ್ದು, ಏನಕ್ಕೆ ಬೇಕಂತವ್ರು ಸವಾಸ ನಮಗೆ ಅಲ್ವಾ. ಅವನಿಂದ ಏನು ಲಾಭ ಆಗಬೇಕು? ನಾವೇನ ಪ್ರೆಸಿಡೆಂಟ್ ಆಗಬೇಕಲ್ಲ, PM ಆಗಬೇಕಾ, CM ಆಗಬೇಕಾ, ಅವ್ನು ಸವಾಸ ಮಾಡಿ. ಕರೆಕ್ಟ್ ಅಲ್ವಾ? ಯಾರ್ದು ಏನಿಲ್ಲ, ನಮ್ಗೆ ಯಾರು ಚೆನ್ನಾಗಿರ್ತಾರೋ ಅವ್ರ ಜೊತೆ ಚೆನ್ನಾಗಿರ್ತೀವಿ ಅಷ್ಟೇ. ಅವ್ನು ಸರಿ ಅಲ್ವಾ? ಹಿಂಗೆ ಜಾಡ್ಸಿ ಹಿಂಗೆ ಒದ್ಬಿಡ್ತೀನಿ, ಫುಟ್ಬಾಲ್ ಓದಂಗೆ ಒದ್ಬಿಡ್ತೀನಿ. ಅವ್ನು ಯಾವನೇ ಎಷ್ಟೇ ಪವರ್ ಆಗಿರಲಿ ಓಡಿಸ್ಬಿಡ್ತೀನಿ. ಹತ್ರ ಸೇರ್ಸ. ಹೆಂಗೆ ಪರಿಚಯ ಆಗಿದ್ದು ನಿಮ್ಗೆ ಅವರು? ಪರಿಚಯ ಅಂದ್ರೆ ಹೆಂಗ ಸರ್, ಕುರಿಗಳು ಸರ್ ಇಂದ ಅಲ್ವಾ. ಕುರಿಗಳು ಸರ್ ನಾನು ಫೋಟೋ ಕಳಿಸಿ ಬಂದಿದ್ದು, ನಾನು ಸೆಲೆಕ್ಟ್ ಆಗಿದ್ದು. ಅವನು ಡೈರೆಕ್ಟರ್ ಕಡೆಯಿಂದ ಯಾರ್ದೋ ಪಾಪ ಅವ್ನು ರಿಕ್ವೆಸ್ಟ್ ಮಾಡಿ ಅವನ್ನ ಕರ್ಕೊಂಡ್ಬಂದಿದ್ರು, ಅವನ್ನ ಪ್ರತಾಪನ್ನ. ನನ್ನ ಯಾರು ರಿಕ್ವೆಸ್ಟ್ ಮಾಡಿ ಕರ್ಕೊಂಡ್ಬಂದಿಲ್ಲ. ನಾನು ಸಿನಿಮಾಗೆ ಬಂದಿದ್ದು ನನ್ನ ಟ್ಯಾಲೆಂಟಿಂದನೇ, ಕುರಿಗಳು ಸರ್ ಬಂದಿದ್ದು ನನ್ನ ಟ್ಯಾಲೆಂಟಿಂದನೇ, ನಾನು ಬಂದಿರೋದು ನನ್ನ ಟ್ಯಾಲೆಂಟಿಂದ. ನಾನು ಎಲ್ಲೋ ಯಾರಿಗೂ ಬಕೆಟ್ ಹಿಡಿದು ಏನು ಮಾಡಿ ಬಂದಿಲ್ಲ ನನ್ನ ಜೀವನದಲ್ಲಿ. ಎಸ್, ಸಿನಿಮಾದಲ್ಲಿ ಅವ್ರಿಗೂ ಮುಂಚೆ ನೀವೇ ಫಸ್ಟ್ ಬಂದಿದ್ದು? ಹೌದು, ನಾನೇ ಬಂದಿದ್ದು. ಆಮೇಲೆ ನೀವು ಅವ್ರನ್ನ ಕರ್ಕೊಂಡ್ಬಂದು? ಹೌದು, ಅವಕಾಶ ಕೊಡಿಸಿದ್ದು ನಾನೇ ಅವನಿಗೆ. ಕೊಡಿಸಿದ್ದು ನನ್ನ ಪಾಪ ಅಲ್ವಾ, ಏನು ಕೆಲಸ ಇರಲಿಲ್ಲ ಪಾಪ. ಕುರಿ ಆದಮೇಲೆ ಏನು ಮಾಡ್ತಿದ್ದ ಅವನು, ಅದಕ್ಕೆ ನಾನೇ ಪಾಪ ಅಂದ್ಬಿಟ್ಟು ಅವನಿಗೆ ಅವಕಾಶ ಕೊಡಿಸಿದೆ. ಕೊಡಿ ಸರ್, ನನಗೆ ಬಂದಿದ್ದ ಅವಕಾಶ ಸಿಕ್ಸರ್ ಫಿಲಮು, ಪ್ರಜ್ವಲ್ ದೇವರಾಜ್ ಅವ್ರದ್ದು ಫಸ್ಟ್ ಸಿನಿಮಾ. ನನಗೆ ಕರೆದಿದ್ರು ಶಶಾಂಕ್ ಸರ್. ಬೇಡ ಸರ್ ಅಂತ ಪಾಪ ರಿಕ್ವೆಸ್ಟ್ ಮಾಡಿ. ಪಾಪ ನನಗೇನೋ ಸಿನಿಮಾಗಳು ಬೇಜಾನ್ ಬರ್ತದೆ. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ನಲ್ಲ ಕುರಿಗಳಲ್ಲಿ, ನನಗೆ ಸಿಗ್ತಾಯಿತ್ತು.
ಅವ್ನಿಗೆ ಏನು ಮಾಡ್ತಿದ್ದ ಅಂತ ಪಾಪ ಅವ್ನು ಕೊಡ್ತಿದ್ರಲ್ವ. ನಾನೇ ಹೇಳಿದೆ, ರಿಕ್ವೆಸ್ಟ್ ಮಾಡಿದೆ, ಪಾಪ ನಂದು ಅವಕಾಶ ಅವ್ನಿಗೆ ಕೊಡಿ ಸರ್ ಅಂತ ಕೊಡಿಸ್ದೆ ಅಷ್ಟೇ, ಬದುಕೊಳ್ಳಿ ಅಂತ ಬಿಟ್ಟೆ. ಹೇಳಿ ಇವತ್ತು ಆ ಬಾಂಡಿಂಗ್? ಇವತ್ತು ಬಾಂಡಿಂಗ್ ಏನಿಲ್ಲ ಬಿಡಿ ಸರ್, ಏನಕ್ಕೆ ಬೇಕು ಸರ್ ಅವ್ನ ಜೊತೆ ಎಲ್ಲ ಬಾಂಡಿಂಗ್ ನಮಗೆ. ಅಂಥವ್ರ ಜೊತೆಲ್ಲ ಇಟ್ಕೊಳ್ಳೇಬಾರ್ದು, ಜೊತೆಗೆ ಸುಮ್ಮನೆ ಮಾತಾಡ್ತೀವಿ ಅಷ್ಟೇ ಸಿಕ್ಕಿದಾಗ. ಏನಂದ್ರೆ ಹೆಂಗೆ ಗೊತ್ತಾ ಸರ್, ಈಗ ನಿಮ್ಗೆ ಒಬ್ಬ ವೈರ್ ಇದಾನಂದರೆ ನೀವು ಅವ್ನ ಜೊತೆ ನಕ್ಕೊಂಡು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಮಾತಾಡ್ತೀರ ಹಂಗೆ? ನಿಮ್ಗೆ ಆಗುತ್ತಾ? ಸಾಧ್ಯನಾ? ಇಲ್ಲ, ನಿಜ ಹೇಳಿ, ಪರವಾಗಿಲ್ಲ. ನೀವು ಮಾತಾಡ್ತೀರಾ ವೈರಿ ಜೊತೆ? ನಮ್ಗೆ ಆಗಲ್ಲ ಅಂತ ಸೈಡ್ ಇಲ್ಲಿ ಆ ಕೆಲಸ ಮಾಡಬೇಕು. ವೈರಿ ಆಗಿದ್ರು ನಿಂಗೆ ಹೆಗಲ ಮೇಲೆ ಕೈ ಹಾಕೊಂಡು ಹೊಡಬೇಕು, ಮಗ ಏನು ಗೊತ್ತಾನೋ ಅನ್ಕೊಂಡಿರ್ಬೇಕು. ನನಗೆ ಬರಲ್ಲ ಅದು. ನನಗೆ ವೈರಿ ಅಂದರೆ ವೈರಿನೇ, ಅವನ್ನ ದೂರ ಇಟ್ಬಿಡ್ತೀನಿ ಅಷ್ಟೇ. ನನಗೆ ಬೇಡ, ಅವನಿಂದ ಏನಕ್ಕೆ ಬೇಕು? ಕರೆಕ್ಟ್ ಅಲ್ವಾ? ನಾವು ಅನ್ನ ಹಾಕಿದ್ವಿ ಅಂದಮೇಲೆ ಅವ್ನಿಗೆ ಜ್ಞಾಪಕ ಇರಬೇಕು, ಒಂದು ಪ್ರೀತಿ ವಿಶ್ವಾಸ ಇತ್ತು ಅಂದರೆ ಅದು ಓಕೆ, ಕರೆಕ್ಟ್ ಅಲ್ವಾ? ಸುಮ್ಮನೆ ನಮ್ಮ ಕರಮ್ ಮಾಡೋ ಕೆಲಸ ಮಾಡೋರಿಗೆ ಜೊತೆಗೆ ನಾವೇ ಇಟ್ಕೋಬೇಕು. ಅವನಿಂದ ಏನು ಆಗಬೇಕು ನನಗೆ, ಕರೆಕ್ಟ್ ಅಲ್ವಾ? ನನ್ನಿಂದ ಅವ್ನಿಗೆ ಆಗಿದೆಯಾ ಅಷ್ಟು ಸಾಕು, ಚೆನ್ನಾಗವನ, ಫಿನಿಶ್. ಹೇಳಿ, ನೀವು ನನ್ನ ಬಗ್ಗೆ ಯೋಚನೆ ಮಾಡಿದ್ರೆ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀನಿ, ನೀವು ನನ್ನ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಿದ್ರೆ ನಾನು ನಿಮ್ಮ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡ್ತೀನಿ. ನನ್ನ ಕ್ಯಾರೆಕ್ಟರ್ ಹಾಗೆ, ನಾನು ಹಾಗೆ. ನಾನು ತುಂಬ ಒಳ್ಳೇದು ಮಾಡೋಣ, ಅವ್ನು ಸಾಯೋರು ನಾನು ಏನು ಬೇಕಾದ್ರೂ ಮಾಡ್ಬಿಡ್ತೀನಿ ಅವನಿಗೋಸ್ಕರ. ಒಳ್ಳೆ ಮನುಷ್ಯ, ನನ್ನ ಜೊತೆನೇ ಇದನ್ನ ಜೊತೆಗೆ ಅಂತ ಇರ್ಬೋದು. ಟೈಮ್ ಇದ್ದಾಗ ನಮ್ಮ ಮಾರ್ಕೆಟ್ ಇದ್ದಾಗ ನಮ್ಮ ಜೊತೆ ಇರೋದು, ಇನ್ನೊಬ್ಬ ಮಾರ್ಕೆಟ್ ಆದ್ರೆ ಅವ್ನ ಜೊತೆ ಹೋಗೋದು, ಈ ಥರ ಮಾಡಿದವ್ರನ್ನ ಅವ್ರನ್ನ ಏನಂತಾರೆ ಗೊತ್ತಾ ನಿಮಗೆ? ಹೇಳ್ಬಾರ್ದು ಬನ್ನಿ. ಈ ಬಾಂಬೆ ಕಡೆ ಹೋದ್ರೆ ಹೇಳ್ತಾರದಲ್ಲ ನಿಮ್ಗೆ. ಓಕೆ, ಈಗ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಅವ್ರು ಬಿಟ್ಟು ಬೇರೆ ಯಾರಾದರೂ ನನ್ನ ಇಂಡಸ್ಟ್ರಿಲ್ ಆಗಿರ್ಬೋದು, ಇಲ್ಲ ಈ ಒಂದು ಲೈಫಲ್ಲಿ ಆಗಿರ್ಬೋದು, ಬೆನ್ನಿಗೆ ಚೂರಿ ಹಾಕಿರುವಂಥ ಕೆಲಸ ಯಾರಾದರೂ ಮಾಡಿದ್ದಾರೆ? ಸರ್ ನನಗೆ ನೀವು ನಂಬ್ತೀರ ನಂಬಲ್ಲಿ ಗೊತ್ತಿಲ್ಲ, ನನಗೆ ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ ನನಗೆ. ಯಾಕಂದ್ರೆ ನನಗೆ ಸುಳ್ಳು ಹೇಳೋರು, ಮೋಸ ಮಾಡೋರು ಜೊತೆಗೆ ನಾನು ಇಟ್ಕೊಳ್ಳಲ್ಲ ಅವ್ರನ್ನ. ನನಗೆ ಇವಾಗಲೂ ಯಾರೂ ಫ್ರೆಂಡ್ಸ್ ಇಲ್ಲ ಸರ್. ಇದ್ದರು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದರು, ಅವ್ರು ನನಗೆಲ್ಲ ಅದು ಕೊಡಿಸೋದು, ಬೈಯೋದೆಲ್ಲ ಮಾಡೋರು. ನಿಂಗೆ ಒತ್ತು ಕೊಡಿಸಿಲ್ವಾ, ನಿನ್ನೆ ಗೋಬಿ ಮಂಚೂರು ಕೊಡಿಸ್ದೆ, ನಿನ್ನೆ ಎಲ್ಲಿ ಕರ್ಕೊಂಡೋಗಿದ್ದೆ. ನಾನೇ ಮನೇಲಿ ಕೂತ್ಕೊಂಡ್ರೆ ಅವರೇ ನಾನು ಕರ್ಕೊಂಡೋಗ್ಬಿಟ್ಟು ತಿನ್ನಿಸ್ಬಿಟ್ಟು ಅವರೇ ನನಗೆ ಅನ್ನೋದು, ಕೊಡಿಸಿಲ್ವ ನೀವು ಇವತ್ತು, ನಿನ್ನೆ ನಿಂಗೆ ಹಂಗೆ ಮಾಡಿಲ್ಲ, ನಂಗೆ ಬೇಜಾರಾಗ್ಬಿಡ್ತದು. ಅಲ್ಲ ಗುರು, ನನ್ನ ಪಾಡಿಗೆ ನಾನು ಮನೇಲಿ ಇವ್ರಿಗೆ ಮಜಾ ಕೊಡೋಕ್ಕೆ ನಾನು ಬೇಕು. ನಾನು ಕಾಮಿಡಿಯನ್ನು, ನಾನು ಫಿಲಮ್ ಫೀಲ್ಡ್ ಬರೋಕ್ಕಿಂತ ಮುಂಚೆಯಿಂದ ಕಾಮಿಡಿಯನ್. ಎಲ್ಲರ ಜೊತೆ ಎಂಜಾಯ್ ಆಗಿರ್ತೀನಿ, ಚೆನ್ನಾಗಿ ಮಾತಾಡ್ತೀನಿ, ನಗಿಸ್ತೀನಿ, ನನ್ನ ಕ್ಯಾರೆಕ್ಟರ್ ಅದು. ಸೊ ಅದನ್ನ ಇಟ್ಕೊಂಡು ನಾನು ಜೊತೆ ಹಿಂಗೆಲ್ಲ ಮಾಡಿ ಇಲ್ಲ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಬೇಡ ಬಿಟ್ರು, ಇವರೆಲ್ಲ ದುಡ್ಡಿರೋರಪ್ಪ, ಗೌರ್ಮೆಂಟ್ ಎಂಪ್ಲಾಯ್ ಮಕ್ಕಳು, ನಾವು ಬಡವ್ರ ಮಕ್ಕಳು, ನಮಗೆ ಯಾಕಪ್ಪ ಬೇಕು? ನಮ್ಮಪ್ಪ ಯಾವುದೋ ಒಂದು ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿದ್ರೆ ಯಾಕೆ ಬೇಕು ಗೌರ್ಮೆಂಟ್ ಎಂಪ್ಲಾಯ್ ಮಕ್ಕಳು, ಸವಾಸ ಬೇಡ ಅಂತ ಬಿಟ್ಬಿಟ್ಟೆ. ನಾನು ಇವತ್ತಿಂದ ಇನ್ನೂವರೆಗೂ ನನಗೆ ಯಾರು ಫ್ರೆಂಡ್ಸ್ ಇಲ್ಲ. ಇವಾಗಲೂ ಮನೆಗೆ ಯಾರೂ ಬರೋಲ್ಲ, ಎಲ್ಲೂ ಹೋಗಲ್ಲ ನಾನು ಆಚೆ. ಮನೆ ಒಳಗಡೆ ಶೂಟಿಂಗ್ ಇಲ್ಲ ಅಂದರೆ ಮನೆ ಒಳಗಡೆ ಇರ್ತೀನಿ, ಟಿ ವಿ ನೋಡ್ಕೊಂಡಿರ್ತೀನಿ, ಏನೋ ಒಂದು ಮಾಡ್ಕೊಂಡಿರ್ತೀನಿ ಮನೆ ಒಳಗಡೆ. ಹಾಗೆ ನನ್ನ ಫ್ರೆಂಡ್ಸ್ ಇಲ್ಲ. ನಂಗೆ ಆ ಥರ ಮೋಸ ಮಾಡೋರು ಇಷ್ಟ ಆಗಲ್ಲ. ತುಂಬ ನಿಯತ್ತಾಗಿದ್ರು, ಒಳ್ಳೆಯ ಹುಡುಗ ಇದ್ದಾನೆ, ನನ್ನ ಫ್ರೆಂಡ್ ಇದ್ದಾನೆ ಅಂದರೆ ಅವ್ರನ್ನ ಮಾತಾಡಿಸ್ತೀನಿ. ಓಕೆ ಸರ್, ಎಲ್ಲೋ ಒಂದು ಕಡೆ ಓದಿದ ನೆನಪು, ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಯಾರು ಇರ್ತಾರೆ, ತುಂಬ ಸತ್ಯ ಯಾರು ಹೇಳ್ತಾರೆ, ಇದ್ದಂಗೆ ಯಾರು ಮಾತಾಡ್ತಾರೆ, ಅವ್ರ ಲೈಫಲ್ಲಿ ಯಾವತ್ತು ಒಂಟಿ ಆಗಿರ್ತಾರೆ ಅಂತ, ಸುತ್ತಮುತ್ತ ಜನ ಇರಲ್ಲ. ಸೂಪರ್, ಕರೆಕ್ಟ್, ಅದು ನಿಜ. ನಂದೇ ತಗೊಳ್ಳಿ ಎಕ್ಸಾಂಪಲ್, ನಾನೇ ಇಲ್ವಾ ಇಲ್ಲಿ. ಏನು ಗೊತ್ತಾ, ನೀವು ಸುಳ್ಳು ಬಿಲ್ಡಪ್ ಹೇಳಿದ್ರೆ ನಿಮ್ಮ ಜೊತೆ ಹುಡುಗರು ಜಾಸ್ತಿ ಸೇರ್ಕೋತಾರೆ. ಸುಳ್ಳು ಹೇಳಿರ್ತೀರ ನೀವು, ಅವ್ರಿಗೆ ಗೊತ್ತಿಲ್ಲ. ನೀವು ವಿಧಾನಸಭೆಗೆ ನಮ್ಮ ಅಪ್ಪ ಇದನ್ನು ಕೆಲಸ ಕೊಡಿಸ್ತಾನೆ, ಏನು ಬೇಕಾಗುತ್ತೆ ಮಗ, ಪೊಲೀಸ್ ಹಿಡಿದ್ರೆ ಒಂದೇ ಒಂದು ಫೋನ್ ಹೊಡೆದ್ರೆ ಸಾಕು, ಹಿಂಗಾಗ್ಬಿಡ್ತು, ಹಿಂಗೆಲ್ಲ ಬಿಲ್ಡಪ್ ಕೊಡ್ತೀರಾ, ಬೇಜಾನ್ ದುಡ್ಡಿದೆ ಅನ್ಕೊಳೋ, ಬಾಡಿಗೆ ಬರುತ್ತೆ, ಇದೆಲ್ಲ ಬಿಲ್ಡಪ್ ಕೊಡ್ತಿರಲ್ಲ, ಅಂಥವ್ರಿಗೆ ಸವಾಸ ಜಾಸ್ತಿ ಆಗ್ತಾರೆ, ಫ್ರೆಂಡ್ಸ್ ಜಾಸ್ತಿ ಆಗ್ತಾರೆ. ಸಖತ್ ಪವರ್ಫುಲ್ ಮಗ ಇವನು, ಬಿಲ್ಡಪ್ ಸುಳ್ಳು ಹೇಳ್ಬಿಟ್ಟಿರ್ತಾನೆ. ನಾನೇನು ಮಾಡ್ತೀನಿ, ಸುಮ್ಮನೆ ಇರಲೋ ಮಗ, ಯಾಕೆ ಬೇಕೋ ಅಲ್ಲಿ ಸಿಕ್ಕಾಕೊಂಡ್ರೆ ನಾನು ಒಳಗೆ ಹೋಗ್ತೀನಿ, ನಮ್ಮ ಅಪ್ಪನ ಬರೋ ಬಿಡಿಸ್ಕೊಂಬಿಡಕ್ಕೆ ಅಂದ್ಬಿಡ್ತೀನಿ ನಾನು. ಅವ್ರು ನನ್ನ ಜೊತೆನೇ ಸೇರಲ್ಲ, ಸತ್ಯ ಮಾತಾಡ್ಬಿಡ್ತೀನಿ. ನನ್ನ ಮಗ ನಿನ್ನೆ ನೀನು ಹೋಗಿ ಅವಳಿಗೆ ಬೈದೆಯಲ್ಲೇನೋ, ಅವಳ ಹತ್ರ ಬೈಸ್ಕೊಂಬಂದಿಲ್ಲ ಅಂತ ಅವ್ರ ಅಮ್ಮನ ಎದುರು ಹೇಳ್ಬಿಟ್ರೆ ಅವ್ನೇನು ಮಾಡ್ಬಿಡ್ತಾನೆ ಅವಾಗ, ಕರೆಕ್ಟ್ ಅಲ್ವಾ? ಇವ್ ನನ್ನ ಮಗ ನಮ್ಮ ಅಮ್ಮನ ಎದುರು ಅವಳು ಯಾರೋ ಬೈದಿದ್ದು ಹೇಳ್ಬಿಟ್ಟಲ್ಲ, ಇವನು ಹಂಗೆ ಇಟ್ಕೊಳ್ಳಲ್ಲ ಜೊತೆಗೆ. ಸೊ ಹಿಂಗಾಗಿ ಸತ್ಯ ಮಾತಾಡೋರು ಕಂಡ್ರೆ ಫ್ರೆಂಡ್ಸ್ ನಿಮ್ಗೆ ಸಿಗೋದಿಲ್ಲ, ಕಷ್ಟ. ಸತ್ಯ ಮಾತಾಡ್ಬಾರ್ದು. ನೀವು ಸುಳ್ಳು ಎಷ್ಟು ಮಾತಾಡ್ತೀರೋ ನಿಮ್ಗೆ ಅಷ್ಟು ಸ್ನೇಹಿತರಾಗ್ತಾರೆ. ಇದು ಎಕ್ಸಾಂಪಲ್ಲು, ಇದು ಸತ್ಯ, ಇದು ನಿಜವಾಗ್ಲೂ. ಸತ್ಯ ಮಾತಾಡಬಾರ್ದು ಯಾವಾಗಲೂ, ಸತ್ಯ ಮಾತಾಡಿದ್ರೆ ಕಷ್ಟ. ಓಕೆ ಸರ್, ಈಗ ಇಷ್ಟು ವರ್ಷಗಳ ಒಂದು ಜರ್ನಿ, ಸೊ ಇದರಲ್ಲಿ ನನ್ನ ಜೀವನದಲ್ಲಿ ತುಂಬ ಒಂದು ಎಮೋಷನ್ ಆದಂಥ ಒಂದು ದಿನ, ಇವತ್ತಿಗೂ ಎಲ್ಲೋ ಒಂದು ಫೀಲಿಂಗ್ ಲೋನ್ಲಿ ಅಂತ ಅಂದಾಗ, ಒಬ್ಬನೇ ಕೂತಾಗ ಆ ಒಂದು ಘಟನೆ ನನ್ನ ಕಣ್ಮುಂದೆ ಯಾವತ್ತಿಗೂ ಪಾಸ್ ಆಗುತ್ತೆ ಅಂತಂದರೆ ಯಾವ ಥರ ಇದೆಯಾ ಸರ್ ಆ ಒಂದು ಕ್ಷಣ? ತುಂಬ ಇದೆ ನನ್ನ ಜೀವನದಲ್ಲಿ. ನಮ್ಮ ತಂದೆ ತೀರ್ಕೊಂಡಿದ್ದು ಒಂದಿದೆ. ಆ್ಯಂಬುಲೆನ್ಸಲ್ಲಿ ಕರ್ಕೊಂಡೋದಾಗ ಅಲ್ಲಿ ತೀರ್ಕೊಂಬಿಟ್ರು. ಕಾಫಿ ಕುಡಿದ್ರು ನನ್ನ ತೊಡೆ ಮೇಲೆ ಮಲ್ಕೊಂಡು ಸತ್ತೋಗ್ಬಿಟ್ರು ನಮ್ಮ ತಂದೆ. ಆ್ಯಂಬುಲೆನ್ಸಲ್ಲಿ ಕರ್ಕೊಂಡೋದ್ವಿ, ವಾಪಸ್ ಬರಲಿಲ್ಲ. ಅದೊಂದು ಫೀಲಿಂಗ್ ಇದೆ ನನಗೆ ನಮ್ಮ ತಂದೆದು. ಆಮೇಲೆ ಇನ್ನು ಕೆಲವು ಟೈಮ್ ಏನಂದರೆ ಜೊತೆಗಿದ್ದವ್ರಲ್ಲ ಈ ಥರ ಮಾಡೋದಲ್ಲ ಅಂತ ತುಂಬ ನೊಂದುಬಿಟ್ಟಿದ್ದೀನಿ. ಜೊತೆಗಿದ್ದವರು ನನ್ನ ತಮ್ಮ, ನನ್ನ ಬ್ರದರು ಅಂದ್ಕೊಂಡಿದ್ದವ್ರಲ್ಲ ಈ ಥರ ಚೂರಿ ಹಾಕ್ಬಿಡಲ್ಲ ಅಂತ ಅದೊಂದು ಬೇಜಾರಿದೆ ನನ್ನ ಮನಸ್ಸಿಗೆ. ಬಟ್ ಅಷ್ಟೇ ಶಾಪನೂ ಹಾಕಿದ್ದೀನಿ ನಾನು ಅವ್ರಿಗೆ, ಸರಿಯಾಗಿ ಶಾಪ ಹಾಕಿದ್ದೀನಿ. ನಾನು ತುಂಬ ಬೈಕೋತೀನಿ. ನಾನು ಹೆಂಗಂದರೆ ನೆನೆಸ್ಕೊಂಡ್ರೆ ತುಂಬ ಸಿಟ್ಟು ಬಂದು, ನಂಗೆ ಸಿಟ್ಟು ಜಾಸ್ತಿ. ಹೆಂಗಂದರೆ ಅನ್ಯಾಯ ಮಾಡಿದವ್ರು ನನಗೆ ಇಷ್ಟ ಆಗಲ್ಲ. ತುಂಬ ಒಳ್ಳೆ ಕೆಲಸ ಮಾಡಿದ್ರೆ ನಾನು ಪ್ರೀತಿಸ್ತೀನಿ. ಏನಾದ್ರು ನನಗೆ ಬೈಲಿ, ಕೆಟ್ಟ ಮಾತು ಬೈಲಿ, ಏನಾದರೂ ಅನ್ಲಿ ಗುರು, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಒಳ್ಳೆಯವ್ರಿಗೆ ನಾನು. ಸರಿ ಇಲ್ಲ ಅಂದವರು ನನ್ನ ಹತ್ರ ಸೇರಿಸಲ್ಲ. ನನ್ನ ಕ್ಯಾರೆಕ್ಟರ್ ಮೊದಲಿಂದ ನಮಗೆ ಈ ಥರ ಆ ಥರ ಒಂದಷ್ಟು ನೆನಪು ಆಗ್ತಾ ಇದೆ. ತುಂಬ ಇದೆ ಸರ್ ಜೀವನದಲ್ಲಿ, ತುಂಬ ಇದೆ. ಆಮೇಲೆ ಎಲ್ಲೋ ಶೂಟಿಂಗ್ ನಡಿಬೇಕಾದ್ರೆ ಶೂಟಿಂಗ್ ಇಲ್ಲದ ಟೈಮ್ ಬೇಜಾರಾಗ್ಬಿಡೋದು. ಎಷ್ಟು ಬಿಸಿ ಇದ್ನಲ್ಲ, ಹೆಂಗೆ ಹಾಳು ಮಾಡ್ಬಿಟ್ರೆ ನಾನು. ಅಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ, ಯಾವುದೋ ಒಂದು ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಲೈಟಿಂಗ್ಸ್ ಎಲ್ಲ ನೋಡಿದಾಗ ನಾನು ಬಿಸಿ ಇದ್ನಲ್ಲ, ನನ್ನ ಜೊತೆ ಇದ್ದವ್ರು ನಂಗೆ ಚೂರಿಯಾಕೆ ನನಗೆ ಈ ಸ್ಟೇಟಿಗೆ ತಂದುಬಿಟ್ರಲ್ಲ ನನಗೆ ಅಂತ ಅದೊಂದು ಬೇಜಾರಾಗುತ್ತೆ. ಆ ಟೈಮ್ಗೆ ಆಗುತ್ತೆ. ಈಗ ಅವ್ರಿಗೂ ಲೈಟ್ ಇಲ್ದಂಗೆ ಆಗುತ್ತೆ ಜೀವನದಲ್ಲಿ, ಪಾಪ ಏನು ಮಾಡ್ತೀರಾ ಅಷ್ಟೇ. ಒಬ್ರಿಗೆ ಅನ್ಯಾಯ ಮಾಡಿದ್ರೆ ಹಾಗೆ. ಸೊ ಶಾಪ ವರ್ಕ್ ಆಗುತ್ತೆ ಅಂತ ಸರ್ 100% ಸರ್. ಏನು ಗೊತ್ತಾ, ನಾನು ಕೊಡೋದು ಬೇಡ ಸರ್, ದೇವರೇ ಕೊಡ್ತಾನೆ ಸರ್. ಈಗ ಇದು ಅಣ್ಣವ್ರ ಸಿನಿಮಾ ನೋಡಿದ್ವಿ, ಅಣ್ಣವ್ರದ್ದು ಸಿನಿಮಾ
ಅಲೋ ಶ್ರೀಹರಿ ಅದು ಅವರು ದೇವ್ರಿಗೆ ವರ ಕೇಳ್ತಾರೆ ಬ್ರಹ್ಮನ್ಗೆ ಅಲ್ವಾ, ಕರೆಕ್ಟ್ ಅಲ್ವಾ? ಬ್ರಹ್ಮನ್ಗೆ ವರ ಕೇಳ್ತಾರೆ, ನನಗೆ ಎಲ್ಲೂ ಸಾವು ಬರಬಾರ್ದು, ಹೊರಗಡೆನೂ ಸಾವು ಬರಬಾರ್ದು, ಮನೆಯೊಳಗೂ ಸಾವು ಬರಬಾರ್ದು ಅಂದಾಗ ಅವ್ರು ದೇವ್ರು ಏನು ಮಾಡ್ತಾನೆ, ಹೊಚ್ಚಲ ಮೇಲೆ ಇದು ಮಾಡಿಬಿಡ್ತಾನೆ. ಆ ಕತೆ ನೋಡಿ ಹೆಂಗಿತ್ತು ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ, ಕರೆಕ್ಟ್ ಅಲ್ವಾ? ಹಂಗಿತ್ತು ಸ್ಟೋರಿ. ಹಾಗೆ ಪ್ರತಿಯೊಬ್ಬರಿಗೂ ಈಗ ನಿಮ್ಮ ದೇವ್ರು, ನೀವು ನಮ್ಮ ಹಣೆ ಬರೋದು ನನ್ನ ದೇವ್ರ ಹಣೆ ಬರೋದಲ್ಲಿ ಬರೆದು ಬಿಟ್ಟಿರ್ತಾನೆ ಆಲ್ರೆಡಿ. ನೀನು ಇಂಥವ್ರ ಹತ್ರ ಮೋಸ ಹೋಗಬೇಕು, ಆಮೇಲೆ ಅವ್ರಿಗೆ ಮೋಸ ಮಾಡಿದವ್ರು ಅವ್ರ ಹಣೆ ಬರದಲ್ಲಿ ಬರುತ್ತೆ. ನನ್ನ ಮಗ ನೀನು ಬೇರೆಯವ್ರು ಮೋಸ ಮಾಡಿ ನಿನ್ಗೆ ಈ ಗತಿ ಬರ್ಬೇಕಂತ ಬರೆದು ಬಿಟ್ಟಿರ್ತಾನೆ. ಅವ್ರಿಗೆ ಅದು ಕೊಡ ಅನ್ನೋದೊಂದು ಇರುತ್ತೆ ಗೊತ್ತಾ ನಿಮಗಿದು? ಆ ಕೊಡ ತುಂಬೋವರೆಗೂ ಅವ್ರಿಗೆ ಕೆಟ್ಟದಾಗಲ್ಲಂತೆ. ಆ ಕೊಡ ತುಂಬ್ತು ಅಂದರೆ ಅವ್ರದ್ದು ಪಾಪದು ತುಂಬ್ತು ಅಂತ ಅರ್ಥ. ಅವ್ರಿಗೆ ಶುರು ಆವಾಗ ಲತ್ತೆಗಳು ಶುರು ಹೊತ್ಕೊಂಡ್ಬಿಡ್ತಾವೆ ಒಂದು ಕಡೆಯಿಂದ. ಹಾಗೆ ಒಳ್ಳೇದು ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ, ನಮಗೆ ಖಂಡಿತ ಆಗುತ್ತೆ ಸರ್ ಒಳ್ಳೇದು. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ತುಂಬ ಜನಕ್ಕೆಲ್ಲ ಬೈಕಲ್ಲಿ ಹೋಗೋ ಟೈಮ್ಗೆ, ಕಾರ್ ಟೈಮ್ಗೆ ಯಾರಾದರೂ ನೋಡಿದ್ರೆ, ನಮ್ಮ ಮನೆ ಕಡೆಯವ್ರು ಯಾರೊಬ್ರು ನೋಡಿದ್ರು, ಗೊತ್ತಿಲ್ಲ, ಮಾತಾಡ್ತಿರಲ್ಲ ಯಾರೋ ಅಂಗಡಿಯವನು, ಬನ್ನಿ ಬ್ರದರ್ ಮನೆ ಹತ್ರ ಹೋಗ್ತೀನಿ, ಬರ್ತೀನಿ, ಕಾರ್ ಕುಂದಿಸ್ಕೊಂಡು ಹೋಗ್ತೀನಿ. ನಾನು ಇವಾಗಲೂ ಮಾಡ್ತೀನಿ ಸರ್, ಸತ್ಯ ಮಾಡ್ತೀನಿ ನಾನು. ಯಾಕಂದ್ರೆ ನಾನು ಕಷ್ಟಪಟ್ಟಿದ್ದೀನಿ, ನನಗೆ ಗೊತ್ತು. ಬಸ್ಗಳು ಹಿಡ್ಕೊಂಡು ಹೋಗಿದ್ದು ಕೆಲಸಕ್ಕೆ ಆ ಟೈಮಲ್ಲೆಲ್ಲ ನೋಡಿದ್ದೀನಿಲ್ಲ ನಾನು. ಪ್ರತಿಯೊಬ್ಬರ ಕಷ್ಟನೂ, ಒಬ್ಬೊಬ್ಬರ ಮುಖದಲ್ಲಿ ಕಷ್ಟನೂ, ಈಗ ಯಾರಾಗಲಿ ಮನುಷ್ಯ ಆಗಲಿ ನಾಯಿದಾಗಲಿ ಏನೋ ಒಂದು ಕೂತ್ಕೊಂಡಿದ್ದು ಏನೋ ಯೋಚನೆ ಮಾಡ್ತಾ ಇರ್ತಾರೆ. ನಾನು ಯೋಚನೆ ಮಾಡ್ತೀನಿ, ಪಾಪ ಊಟ ಹಾಕೋರೆಲ್ಲ ಊಟ ಮಾಡಿ, ಈ ಥರ ಯೋಚನೆ ಮಾಡ್ತೀನಿ ನಾನು. ಸೊ ಹಾಗೆ ನಾವು ಅದೆಲ್ಲ ಒಳ್ಳೇದು ಯೋಚನೆ ಮಾಡಿದಾಗ ನಮ್ಗೆ ಒಳ್ಳೇದೇ ಆಗುತ್ತೆ. ಆಮೇಲೆ ನಾನು ಒಂದು ದಿವಸ ಪೆಟ್ರೋಲ್ ಆಗೋಗ್ಬಿಡ್ತು, ಶೂಟಿಂಗ್ ಟೈಮಲ್ಲೇ ಪೆಟ್ರೋಲ್ ಆಗೋಗ್ಬಿಡ್ತು ಕಾರ್ ಒಳಗಡೆ. ಕೆಟ್ಟಾಯ್ತೋ ಏನಾಯ್ತೋ ಗೊತ್ತಿಲ್ಲ, ಅವತ್ತು ಕಂಟ್ರಿ ಶೂಟ್ ಹತ್ರನೇ ಹಿಂದೆ ಎಲ್ಲೋ ಇಬ್ರು ಯಾರೋ ಪಾಪ ಕ್ಯಾಬ್ನವರು, ಸಾರ್ ನೀವೇ ನಡ್ಕೊಂಡು ಹೋಗ್ತಾ ಇರ, ಬರೀ ಸಾರ್ ಅಂದ್ಬಿಟ್ಟು ಅವರೇ ಕುಂದಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಬಿಟ್ಟು ನಂಗೆ ಸ್ಟುಡಿಯೋದ ಹತ್ರ. ನೋಡಿ ಹಿಂಗಾಗತ್ತೆ. ಒಳ್ಳೇದು ಮಾಡಿದ್ವಲ್ಲ ಅದಕ್ಕೆ ಒಳ್ಳೇದಾಗಿದೆ. ನೀನು ಕೆಟ್ಟದ್ದು ಮಾಡಿದ್ಯಾ ಬಡ್ಡಿ ಮಗನ, ನೀನು ಹಿಂದಿಂದನೇ ಲೆಕ್ಕ. ನಮ್ಮ ಅಜ್ಜಿಯವರೊಬ್ರು ಹೇಳಿದ್ರು, ಇಬ್ರು ಗುರು ಇರ್ತಾರಂತೆ ನಮ್ಮ ಹೆಗಲ್ ಮೇಲೆ, ಇಲ್ಲೊಬ್ಬ ಗುರು. ಇದು ಸತ್ಯ ಸರ್, ಜ್ಞಾಪಕ ಇಟ್ಕೊಳ್ಳಿ. 2 ಗುರು ಇರ್ತಾರಂತೆ. ನಾವು ಕೆಟ್ಟದ್ದು ಮಾಡಿದ್ದು ಒಬ್ಬ ಗುರು ಬರ್ಕೊತಾನಂತೆ, ನಾವು ಒಳ್ಳೇದು ಮಾಡಿದ್ದು ಒಬ್ಬ ಗುರು ಬರ್ಕೊತಾನಂತೆ. ನಾವು ಎಷ್ಟು ಕೆಟ್ಟದ್ದು ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಹಿಂಗೆ ಬಗ್ತಾ ಹೋಗ್ಬಿಡ್ತೀವಿ. ಅರ್ಥ ಆಯ್ತಾ ನಿಮಗೆ? ಅಂದರೆ ನಿನ್ನ ಕೇಡಗಾಲ ಶುರು ಆಯಿತು ಅಂತ. ನಮ್ಮ ಹೆಗಲು ಎಷ್ಟು ಹಿಂಗೆ ಎತ್ತ ಹೋಗುತ್ತೋ ನಾವು ಒಳ್ಳೇದು ಮಾಡಿದೀವಿ ಅಂತ ಅರ್ಥ. ಅಷ್ಟು ಹಿಂಗೆ. ಸರ್ ನಿಮ್ಮ ಲೈಫ್ನ ತುಂಬ ಒಳ್ಳೆ ಗಳಿಗೆ ಯಾವ್ದು ಸರ್? ಲೈಫಲ್ಲ ಒಳ್ಳೆ ಗಳಿಗೆ ಅಂದ್ರೆ ನಮ್ಮ ತಂದೆ ತಾಯಿ, ನಾನು, ನಮ್ಮ ತಂಗಿ, ನಮ್ಮ ಅಣ್ಣ ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ನಾವು ಶ್ರೀಮಂತರಲ್ಲ, ಹೊಟ್ಟೆಗೆ ಊಟ ಗಿಟ ಎಲ್ಲ ಇತ್ತು. ಅದು ಒಂದು ಟೈಮ್ ನನಗೆ ಆ ಟೈಮ್ ಮತ್ತೆ ಬೇಕು ಅನ್ಸುತ್ತೆ. ನಮ್ಮ ತಂದೆ, ನಾನು, ನಮ್ಮ ತಂಗಿ, ನಮ್ಮ ಅಣ್ಣ ನಾವೆಲ್ಲ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಲ್ಲ, ಆ ಟೈಮ್ ಬೇಕು ಅನ್ಸುತ್ತೆ. ಅದು ಬರಲ್ಲ, ಅದೇ ಒಳ್ಳೆ ಟೈಮ್ ಸರ್. ಇನ್ಯಾವುದೂ ಇಲ್ಲ ನನ್ನ ಲೈಫಲ್ಲಿ. ಗೋಲ್ಡ್ ಟೈಮ್ ಅಂದರೆ ಅದೇ. ಜೀವನದಲ್ಲಿ ತುಂಬ ಮಿಸ್ ಮಾಡ್ಕೊಂಡಿರೋದು ನಮ್ಮ ತಂದೆನ ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಅಜ್ಜಿನ ಒಬ್ಬರನ್ನ ತುಂಬ ಪ್ರೀತಿಯಾದವ್ರು, ನಾನು ನೋಡೋಕ್ಕೆ ಹೋಗಲಿಲ್ಲ ಅವ್ರು ಸಾವಾದಾಗ. ಸೊ ಅದೊಂದು ತುಂಬ ಆಗಿದೆ ಸರ್. ಆಮೇಲೆ ನಾಯಿ, ಒಂದು ರೀಸೆಂಟಾಗಿ ಒಂದು ನಾಯಿ ಇತ್ತು ನಮ್ಮ ಹತ್ರ, ಒಂದು ಗೋಲ್ಡನ್ ರಿಟ್ರೀವರ್ ಅಂತ. ಮನೇಲಿ ಸಾಕ್ತಾಯಿದ್ವಿ. ಬಿಲ್ಡಿಂಗ್ನವ್ರು ಸುಮ್ಮನೆ ಸುಳ್ಳು ಹೇಳಿ ಕಂಪ್ಲೇಂಟ್ ಮಾಡಿಬಿಟ್ರು, ಕೂಗುತ್ತೆ ರಾತ್ರಿ ಅಳುತ್ತೆ ಅಂತ. ಅದೇನೂ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಹೊಟ್ಟೆ ಉರಿಯಿತ್ತು ಮೇಲ್ಗಡೆ ಬಿಲ್ಡಿಂಗಲ್ಲಿ. ಈಗ ರೀಸೆಂಟಾಗಿರೋದು ಅದನ್ನು ತೊಗೊಂಡೋಗಿ ಕೊಟ್ಬಿಟ್ಟೆ ಒಬ್ರಿಗೆ. ಹೆಂಗಂದ್ರೆ ಬೇಜಾರಾಗಿದ್ದು, ಆ ನಾಯಿ ಪಾಪ ನನ್ನ ಮಾತು ತುಂಬ ಕೇಳ್ತಾಯಿತ್ತು. ಬಾಯ್ಲಿ ಈ ಬೆಲ್ಟ್ ಹಾಕು ಅಂದೆ. ಪಾಪ 2 ಕಾಲು ಹಾಕ್ಬಿಟ್ಟು ಬೆಲ್ಟ್ ಹಾಕೊಂತು. ಅವ್ರ ಕೈ ಕೊಟ್ಟು ಕಳಿಸ್ಬಿಟ್ನಲ್ಲ, ಅದು ತುಂಬ ಮನಸ್ಸಿಗೆ ತುಂಬ ಬೇಜಾರೈತೆ. ಅದೊಂದು ಹೇಳಿ. ಕಣ್ಣೀರು ಆಗ್ತಿದ್ದೀನಿ. ಕೆಲವೊಂದು ಮನುಷ್ಯರು ಅರ್ಥ ಮಾಡ್ಕೊಳ್ಳದೆ ಇರೋದು ನಮ್ಮ ಜೊತೆ ಇರುವಂಥದ್ದು, ನಾವು ಊಟ ಹಾಕುವಂಥ ಕೆಲವೊಂದು ಮೂಕ ಪ್ರಾಣಿಗಳು ಅರ್ಥ ಮಾಡಿಕೊಂಡು ನಮ್ಮ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಅದು ರೆಸ್ಪಾಂಡ್ ಮಾಡುತ್ತೆ. ನಿಜ ಸರ್, ನಿಜ ಖಂಡಿತ. ನನಗೆ ಪ್ರಾಣಿಗಳು ಅಂದರೆ ಮೊದಲಿಂದಲೂ ಇಷ್ಟ. ಮನುಷ್ಯರನ್ನಂತೂ ನಂಬಲ್ಲ ನಾನು, ಪ್ರಾಣಿಗಳು ತುಂಬ ನಂಬ್ತೀನಿ. ಹಿಂಗೆ ಅದೊಂದೇನ ತುಂಬ ಕನೆಕ್ಟ್ ಆಗಿದ್ದು ಜೀವಿ ನಿಮಗೆ? ತುಂಬ ಇದೆ ಸರ್ ಜೀವನದಲ್ಲಿ. ಕನೆಕ್ಟ್ ಅನ್ನೋದು ಹೆಂಗೆ ಗೊತ್ತಾ ಸರ್, ಜೀವನದಲ್ಲಿ ತುಂಬ ಇರ್ತವೆ. ಅದು ದೂರ ಆದಮೇಲೆ ನಮ್ಗೆ ಗೊತ್ತಾಗೋದು ಅದು. ಸರಿ ಬ್ರದರ್, ಒಂದು ನಿಮಿಷ. ಛೇ, ಹೇಳಿ ಸರ್, ಹೇಳಿ. ಓಕೆ, ಕೂಲ್ ರೆಡಿ. ಎಸ್ ಬ್ರದರ್, ರೆಡಿ ಬಿಡಿ. ನಮಗೆ ನಾವೇ ಬೆಂತ ತಟ್ಕೋಬೇಕು ಕೆಲವು ಟೈಮ್. ಸರಿ ಹೇಳಿ. ಎಸ್, ಓಕೆ, ಅದರಿಂದ ಆಚೆನೇ ಬಂದ್ಬಿಡೋಣ. ಓಕೆ ಸರ್, ನಾನು ಫಸ್ಟ್ ಹೇಳ್ತಿದ್ದೆ ನಿಮಗೆ, ಚಿಕ್ಕ ವಯಸ್ಸಿಂದ ನಿಮ್ಮ ಪ್ರೋಗ್ರಾಮ್ ನೋಡ್ಕೊಂಡು ಬರ್ತಿದ್ದೀನಿ. 25 ವರ್ಷ ಆಯಿತು ಸರ್. ನಿಮ್ಗೆ ಎಷ್ಟು ವಯಸ್ಸು ಅಂತ ಯಾರಾದ್ರೂ ಕೇಳಿದಾರ? ಯಾರಾದ್ರೂ ಕೇಳಿದ್ರೆ ನಾನು ಹೇಳ್ತೀನಿ. ಸರಿ ಆಯ್ತು, ನೀವು ಹೇಳಿ ಎಷ್ಟು ಇರ್ಬೋದು? ನನಗೆ ಗೊತ್ತಿಲ್ಲ. ಅಲ್ಲ, ನೀವು ಹೇಳಿ ಸರ್, ಒಂದು ಗೆಸ್ ಮಾಡಿ. ನಾನು ನೋಡಿದ್ರೆ ಗೊತ್ತಾಗಲ್ಲ. ನನ್ನ ಗೆಸ್ಸಿಂಗ್ ಅಲ್ಲಿ ತುಂಬಾ ವೀಕು ಅಂತ. ಇಲ್ಲ, ಒಂದು ಗೆಸ್ ಮಾಡ್ಬೋದು. ಗೆಸ್ ಅನ್ನೋದು ಇದ್ದೇ ಇರುತ್ತೆ ಮನುಷ್ಯನ ಜೀವನದಲ್ಲಿ. ಒಂದು ಗೆಸ್ ಮಾಡಿ, ಪರವಾಗಿಲ್ಲ. ಓಕೆ, ನಮ್ಮ ಕ್ಯಾಮ್ರಾಮನ್ ಹುಡುಗಂಗೆ ಅವನಿಗೆ ಒಂದು 30+. ಓಕೆ ಓಕೆ, ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಬರೋ 40+ ಅನ್ಬೋದು ಅಷ್ಟೇ. ಯಾರಿಗೆ? ನನ್ಗ 40+. ಎಷ್ಟಿರ್ಬೋದು? 40. ಅದು ಸರ್ 40+ ಅಷ್ಟೇ ಸರ್. ಅದಕ್ಕೆ ಮೇಲೆ ಅದ್ರಲ್ಲಿ ಗೊತ್ತಿಲ್ವಾ? ಕರೆಕ್ಟ್ ಬನ್ನಿ. 43 40+ ಏನೋ ಒಂದು 3 ವರ್ಷ ಹಿಂದೆ ಹೇಳಿದ್ದೀನಿ ಅಷ್ಟೇ. ಹೇಳಿ. ಸರ್ ಈಗ ಹೇಳಿ. ಇನ್ನೊಂದೇನು ಗೊತ್ತಾ, ನನ್ಗೆ ಸರ್ ಅನ್ಬೇಡಿ, ನಾನು ಸುನೀಲ್. ಏನು ಗೊತ್ತಾ, ನಾನು ದೊಡ್ಡ ವ್ಯಕ್ತಿ ಅಲ್ಲ. ಸಿನಿಮಾ ಮಾಡಿರೋದು ಸಿನಿಮಾ ಕೆಲಸ. ಅದು ನೀವು ನನ್ನಂಗೆ, ನಾನು ನಿಮ್ಮಂಗೆ, ಕರೆಕ್ಟ್ ಅಲ್ವಾ? ವಯಸ್ಸಿಗೆ ಸೇರ್ಬೋದು, ಬ್ರದರ್ ಅನ್ಬೋದು, ತೊಂದರೆ ಇಲ್ಲ. ನನಗೆ ಯಾರ ಹತ್ರ ಸರ್ ಅನ್ಕೊಳಕ್ಕೆ ಇಷ್ಟ ಆಗಲ್ಲ.
ಅವ್ರಿಗೋಸ್ಕರ ನಾವು ಏನೂ ಮಾಡಿಲ್ಲ ಅಂದ್ರೆ ನಾವು ಯಾಕೆ ಸರ್ ಅನ್ಸ್ಕೊಳ್ಳೋಣ, ಕರೆಕ್ಟ್ ಅಲ್ವಾ? ನಮ್ಮ ದೇಶಕ್ಕೆ ಏನೋ ಒಂದು ಸಹಾಯ ಮಾಡಿದೆ, ಒಂದು ಏನೋ ಹೆಲ್ಪ್ ಮಾಡಿದ್ರೆ ಅಂದ್ರೆ ಅಬ್ದುಲ್ ಕಲಾಂ ಅವ್ರು ಇರ್ಬೋದು, ಅಂಬೇಡ್ಕರ್ ಸಾಹೇಬ್ರು ಇರ್ಬೋದು, ಕರೆಕ್ಟ್ ಅಲ್ವಾ? ಅವ್ರ ದೇಶಕ್ಕೆ ಏನಾದರೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಾನು ಏನು ಕೊಟ್ಟಿದ್ದೀನಿ ಮೆಸೇಜು? ನಗ್ಸಿದ್ದೀನಿ ಅಷ್ಟೇ. ನಾನು ಸರ್ ಆಗೋಕ್ಕೆ ಸಾಧ್ಯ ಇಲ್ಲ. ನನ್ನಿಂದ ಎಷ್ಟೋ ಜನಕ್ಕೆ ಸಹಾಯ ಆಗಿದೆ ಅಂದರೆ ನಾನು ಸರ್ ಅವಾಗ ಅನ್ನ ಆಗ್ತಾಯಿದ್ದೀನಿ, ಏನೋ ಮಾಡ್ತಾಯಿದ್ದೀನಿ ಅಂದರೆ ಸರ್, ನಾನು ಯಾಕೆ ಸರ್ ಆಗ್ತೀನಿ, ಕರೆಕ್ಟ್ ಅಲ್ವಾ? ಅಷ್ಟೇ ಸರ್. ಈಗ ಎಲ್ಲೋ ಕೇಳ್ಪಟ್ಟಿದ್ದೆ ನಾನು, ನಗ್ಸೋದು ಇದೆಯಲ್ಲ ಅದು ಬಹಳನೇ ಕಷ್ಟದ ಕೆಲಸ ಅಂತ. ಆ ಕಷ್ಟದ ಕೆಲಸನ ಅಷ್ಟೊಂದು ನೀಟಾಗಿ ನೀವು ನಿಭಾಯಿಸ್ತಿದ್ದೀರ ಅಂತಂದ್ರೆ ಸರ್ ಅಂತ ಹೇಳೋದ್ರಲ್ಲಿ ಏನೋ ಒಂದು ಪ್ರಾಬ್ಲಮೇ ಇಲ್ಲ. ಎಸ್, ಮತ್ತೊಂದ್ಸರಿ ಸರ್ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನ ನಾನು ಮಾತಾಡಿದೆ ಸರ್. ಸಾಕಷ್ಟು ವಿಚಾರಗಳನ್ನ ನೀವು ಕೂಡ ಹಂಚ್ಕೊಂಡ್ರಿ. ಇಂಥದ್ದೊಂದು ನನ್ನ ಮೈಂಡಲ್ಲಿ ಇವತ್ತಿಗೂ ಇದೆ, ಅದು ನಾನು ಹೇಳಕ್ ಆಗಿಲ್ಲ ಅಂತ ಅಂದ್ರೆ ಇದೊಂದು ವೇದಿಕೆ ನಿಮಗೆ ಈ ಮೂಲಕ ಒಂದು ಹೇಳಕ್ಕಾಗಿಲ್ಲ ಅಂದ್ರೆ ಸರ್, ಯಾರ ಹತ್ರ ಕೆಲವು ವಿಚಾರಗಳನ್ನ ಹೇಳ್ಕೊಳಕ್ಕಾಗಲ್ಲ. ಇನ್ನೊಂದು ಏನಂದರೆ ನಮ್ಮ ವೀಕ್ನೆಸ್ನ ನಾವು ಬಿಟ್ಕೊಡ್ಬಾರ್ದು ಯಾರಿಗೂ. ನೀವು ಅಷ್ಟೇ, ನೀವು ಹುಷಾರಾಗಿರಿ ಜೀವನದಲ್ಲಿ. ನಿಮ್ಮ ಮನೇಲಿ ಕಷ್ಟ ಇದೆ, ನಿಮ್ಗೆ ಏನೋ ಆಗಿದೆ ಅಂದರೆ ನೀವು ಎಷ್ಟೇ ಕ್ಲೋಸ್ ಫ್ರೆಂಡ್ ಇದ್ದರೂ ಅವನ ಹತ್ರ ಬಿಟ್ಕೊಡಕ್ಕೆ ಹೋಗ್ಬಾರ್ದು. ಯಾಕೆ ಗೊತ್ತಾ? ನಾಳೆ ನಿಮ್ಮನ್ನು ವೀಕ್ನೆಸ್ ಹಾಕೊಂಡು ನಿಮ್ಮನ್ನು ರುಬ್ಬಿಡ್ತಾರೆ ಸರ್. ಈಗ ಒಂದು ಟೈಮ್ ಜಗಳ ಬಂತು ಅಂದ್ಕೊಳ್ಳಿ, ನೀವಿಬ್ಬರು ಜೊತೆಗೆ ಪಾರ್ಟ್ನರ್ಶಿಪ್ಪಲ್ಲಿ ಎಷ್ಟೋ ಆಫೀಸ್ಗಳು ಏನೋ ಓಪನ್ ಮಾಡಿರ್ತಾರೆ, ಏನೋ ಒಂದು ಪ್ರಾಬ್ಲಮ್ ಆಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಅಂಥ ಟೈಮ್ಗೆ ವೀಕ್ನೆಸ್ ಆಗ್ಬಿಡುತ್ತದು. ಅದಕ್ಕೆ ಏನಾಗಂದರೆ ನಮ್ಮದು ಯಾವತ್ತು ಏನೇ ವೀಕ್ನೆಸ್ ಇದ್ದರೂ ಅದು ನಮ್ಮ ಜೊತೆ ಇರಬೇಕು, ಸಾಯೋವರೆಗೂ ನಮ್ಮ ಜೊತೆನೇ ಇರಬೇಕು, ಯಾರಿಗೂ ಹೇಳಕ್ಕೆ ಹೋಗ್ಬಾರ್ದು. ಇದೊಂದು ಜ್ಞಾಪಕ ಇಟ್ಕೊಳ್ಳಿ, ಇಷ್ಟು ಸಾಧ್ಯ ಹೇಳ್ಬಾರ್ದು. ಅವಾಗ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು. ಇಲ್ಲಾಂದ್ರೆ ನೀವು ಅವ್ನು ಎದುರ್ಕೊಂಡು ಓಡಾಡಬೇಕು. ಈಗ ನಾಳೆ ಯಾರ್ದೋ ಒಂದು ಬೈಕ್ ತೊಗೊಂಡೋಗಿ ನೀವು ಆ್ಯಕ್ಷನ್ ಮಾಡ್ಕೊಂಡು ತೊಗೊಂಡ್ಬಿಟ್ಟಿರ್ತೀರ, ನಿಮ್ಮ ಫ್ರೆಂಡ್ದು ನಿಮ್ಗೆ ಗೊತ್ತಿರುತ್ತೆ, ಸರಿ ಮಾಡ್ಸ್ಕೊಂಡ್ಬಿಟ್ಟಿರ್ತೀರ, ಅದು ಒರಿಜಿನಲ್ ಅಂತಲೇ ಅವ್ನು ಇಟ್ಕೊಂಡಿರ್ತಾನೆ ವಾಪಸ್ಸು. ಈಗ ಆ ಫ್ರೆಂಡ್ ಇನ್ನೊಬ್ಬರು ನಿಮ್ಮ ಜೊತೆ ಬಂದಿರ್ತಾನಲ್ಲ, ನೀನು ಅವ್ನ ಮಗ ಅವತ್ತು ಬೀಳಿಸ್ಬಿಟ್ಟಲ್ಲ ನಿಮ್ಮ ಹುಡುಗನ ಗಾಡಿ, ನಮ್ಮ ಎಳ್ಳವನಿಗೆ ಅಂತ ಎದುರಿಸ್ತಿರ್ತಾನೆ, ಕರೆಕ್ಟಾ? ಸೊ ಹೀಗಾಗಿ ಏನು ಹೇಳಕ್ಕೆ ಹೋಗ್ಬಾರ್ದು. ಫಿನಿಶ್ ಅಷ್ಟೇ. ಎಸ್.